ಇವತ್ತು ನಾವು ರವೆ ಇಡ್ಲಿ ಮಾಡೋಣ ಅಂತ ಇದ್ದೀವಿ ನೋಡಿ. ಸಾಫ್ಟ್ ಆಗಿರೋ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇದಕ್ಕೆ ಸ್ವಲ್ಪ ಕರಿಬೇವಿನ ಕಟ್ ಮಾಡಿ ಹಾಕ್ತಿದ್ದೀನಿ ನಾನು. ಈ 7-8 ಕರಿಬೇವು ಎಷ್ಟನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ರಿಂದ ಚೆನ್ನಾಗಿ ಪರಿಮಳ ಬರುತ್ತೆ. ಇವಾಗ ರವೆನ ಸೇರಿಸ್ತಿದ್ದೀನಿ. 1 ಕಪ್ಪು ರವೆ ತಗೊಂಡಿದ್ದೀನಿ ನಾನು. ರವೆನ ಚೆನ್ನಾಗಿ ಹುರಿಬೇಕು. ಇವಾಗ ರವೆ ಚೆನ್ನಾಗಿ ಹುರಿದಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ ರವೆ. ಈಗ ಸಾಕಿದು ನೋಡಿ, ರವೆ ಎಲ್ಲ ಅರಳಿಕೊಂಡಿದೆ. ಈಗ ನೋಡಿ ಗೊತ್ತಾಗುತ್ತೆ ರವೆ ಹುರಿದಿರೋದು ಆಗಿರೋದು. ಇವಾಗ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳುವ. ಇವಾಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ತಣ್ಣಗಾಗಲಿ ಇದು. ಸ್ವಲ್ಪ ತಣಿಯೋದಕ್ಕೆ ಬಿಡೋಣ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಮೆಣಸಿನ್ಕಾಯಿ, ನಾನು 4 ಮೆಣಸಿನ್ಕಾಯಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೀನಿ. ನನ್ನದು ವಿಡಿಯೋ ಕ್ಲಿಪ್ ಆಗಿದೆ, ಕ್ಲಿಪ್ ಮಿಸ್ ಆಗಿದೆ, ನೋಡ್ಕೊಳ್ಳಿ. ನೀವು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಇವಾಗ ನನಗೆ ರವೆ ತಗೊಂಡಿರೋ ಕಪ್ಪಲ್ಲೇ 1 ಕಪ್ಪು ಮೊಸರನ್ನ ಸೇರಿಸ್ತಾ ಇದ್ದೀನಿ. ನೀವು ಮೊಸರು ಹೆಚ್ಚು ಕಡಿಮೆ ಆದರೂ ಹಾಕ್ಕೊಳ್ಳಿ, ಕಡಿಮೆನಾದರೂ ಹಾಕ್ಕೊಳ್ಳಿ, ನೀರು ಜಾಸ್ತಿ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಇವಾಗ ನೀರು ಸೇರಿಸೋಣ. ನೀರು ಸೇರಿಸ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇವಾಗ ಚೆನ್ನಾಗಿದು ಇದಾಗಲಿ, ರೆಸ್ಟ್ ಮಾಡೋಕ್ಕೆ ಬಿಡೋಣ ಒಂದು 5 ನಿಮಿಷ. ಇವಾಗ 5 ನಿಮಿಷ ಬಿಟ್ಟಿದ್ದೀನಿ ನಾನು. 5 ನಿಮಿಷ ಆಗಿದೆ ನೋಡಿ.
ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ಕ್ಯಾರೆಟ್ ತುರಿನ ಸೇರಿಸ್ಕೊತೀನಿ. ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ರವೆ ಅದು ದಪ್ಪ ಆಗುತ್ತಲ್ವ, ಹಾಗಾಗಿ ಇಡ್ಲಿ ಬ್ಯಾಟ್ರ್ ದಪ್ಪ ಆಗಿದೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1/4 ಸ್ಪೂನು ಅಡುಗೆ ಸೋಡಾ ಸೇರಿಸ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಇವಾಗ ನಮ್ಮ ಇಡ್ಲಿ ಬ್ಯಾಟ್ರು ರೆಡಿಯಾಗಿದೆ. ಇದನ್ನು ಇಡ್ಲಿ ಹಾಕ್ಕೊಳ್ಳೋಣ ಬನ್ನಿ. ನಾನು ಒಲೆ ಮೇಲೆ ಆಗಲೇ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ನೀರು ಕಾದಿದೆ. ಇವಾಗ ಇಡ್ಲಿ ಹಾಕಿ ಇಟ್ಬಿಡೋಣ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಇದನ್ನ 10 ನಿಮಿಷ ಬೇಯಲಿ. ಇವಾಗ ನಮ್ಮ ಇಡ್ಲಿ ರೆಡಿಯಾಗಿದೆ. ನೋಡೋಣ. ನೋಡಿ ಎಲ್ಲ ಬೆಂದಿದೆ. ಇವಾಗ ಇದನ್ನ ತೆಗೆಯೋಣ. ಈಗ ನೋಡಿ ರವೆ ಇಡ್ಲಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ. ಸಖತ್ತಾಗಿ ಬಂದಿದೆ ರವೆ ಇಡ್ಲಿ. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಕೂಡ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು.